ಓಂ ಸಾಯಿ ಪ್ರಕಾಶ್ ಅವರು ಮನೆಯ ಭಾಷೆ ತೆಲುಗು ಆದ್ರೂ ಕೂಡ ಅಪರಿಮಿತವಾದಂತಹ ಒಂದು ಕನ್ನಡ ಪ್ರೇಮ. ಹಾಗಾಗಿ ಅವರಿಗೆ ಶುಭಾಶಯವನ್ನ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳ ಪರವಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ತಾಯಿ ಭುವನೇಶ್ವರಿ ಅವರಿಗೆ ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನ ಕರುಣಿಸ್ಲಿ ಅಂತ ಹಾರೈಸ್ತಾ ಈಗ ಈ ಒಂದು ಸಿಹಿ ಸಮಯದಂದು ಕೇಕ್ ಕತ್ತರಿಸೋ ಮುಖೇನ ಹುಟ್ಟುಹಬ್ಬವನ್ನ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇರುವಂತದ್ದು. ಸೆಪ್ಟೆಂಬರ್ 10 ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ಲಿ, ಒಂದು ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಮನರಂಜನೆಯನ್ನ ಕೂಡ ನೀಡುವಂತಹ ಸಿನಿಮಾ ಇದಾಗಿದೆ. ಸಾಲದ ಸುಳಿಗೆ ಸಿಕ್ಕಿ ಬಹಳಷ್ಟು ಜನ ಆತ್ಮಹತ್ಯೆ ಅಧ್ಯಕ್ಷರಾದ ನಾರಾಯಣಗೌಡರು ಅಣ್ಣ ಅವರಿಗೆ, ನಮ್ಮ ಆತ್ಮೀಯ ಅಣ್ಣ, ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಕ್ಕೆ ತುಂಬ ಇದೆ. ಹಾಗೂ ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು. ಫಸ್ಟ್ ಚಿತ್ರದ ಬಗ್ಗೆ ಮಾತಾಡೋಣ. ಯಾಕಂದರೆ ನಾವೆಲ್ಲರೂ ಇಲ್ಲಿ ಸೇರಿರೋದು ಸೆಪ್ಟೆಂಬರ್ 10 ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ. ಚಿತ್ರಾನ ನಾನು ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಈ ಸಿನಿಮಾ ನೋಡಲೇಬೇಕಂತ, ಯಾಕೆಂದರೆ ತುಂಬ ವರ್ಷಗಳ ನಂತರ ಆದಮೇಲೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಮುಂಚೆ ಅವ್ರ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ, ನನಗೂ ಸಹ 2 ಕತೆಗಳನ್ನ ಹೇಳಿದರು, ನಾವು ಸಹ ಜೊತೆಗೆ ಸಿನಿಮಾ ಮಾಡಬೇಕಿತ್ತು ಅವಾಗ. ಸೊ ಬಂದೆ, ಚಿತ್ರನ ನೋಡಿದೆ, ನನಗೆ ತುಂಬ ಸಂತೋಷ ಆಯಿತು. ಇದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೆ ಇರೋವಂಥ ಚಿತ್ರ ಆದ್ರೂ ಒಂದು ಒಳ್ಳೆ ಕಂಟೆಂಟ್, ಇವಾಗ ಏನು ಕಂಟೆಂಟ್ ಇರೋವಂಥ ಚಿತ್ರಗಳು ಮಾಡಬೇಕು. ಯಾಕಂದರೆ ಇವಾಗ ಮುಂಚೆ ಥರ ಇಲ್ಲ, ತುಂಬಾ ಬದಲಾಗಿದೆ, ಡಿಜಿಟಲ್ ಆಗಿದೆ, ಮತ್ತು ಪ್ರೇಕ್ಷಕರ ಒಂದು ಏನು ಅಭಿರುಚಿ ಇದೆ ಅದು ಬದಲಾಗಿದೆ, ಎಲ್ಲ ಟ್ರೆಂಡ್ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ. ಸೊ ಆ ಒಂದು ಇದಕ್ಕೆ ಚಿತ್ರ ಇರುತ್ತೆ ಅಂತ ನಾನು ಬಂದು ನೋಡಿದೆ. ತುಂಬ ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ. ನಾನು ಒಂದು ಹೇಳೋದೇನೆಂದರೆ, ಏನೇ ಟ್ರೆಂಡ್ ಚೇಂಜ್ ಆಗಲಿ, ಏನೇ ಚೇಂಜ್ ಆದ್ರೂ ನಮ್ಮ ಒಂದು ಸಂಬಂಧಗಳು, ನಮ್ಮ ವಿಶ್ವಾಸ, ನಮ್ಮ ಬಾಂಧವ್ಯ, ಕುಟುಂಬ, ಈ ಒಂದು ಬೇಸಿಕ್ ಇರುತ್ತಲ್ಲ, ಆ ಬೇಸಿಕ್ ಯಾವತ್ತೂ ಚೇಂಜ್ ಆಗಲ್ಲ.